ಅಹಿಂದ ಸಮಾವೇಶ ಆಗ್ತಿದೆ, ಈಗ ಪಕ್ಷದ ವತಿಯಿಂದ ಕಾರ್ಯಕ್ರಮ ಆಗ್ತಾ ಇದೆ. ನೋಡಿ, ಯಾರು ನಿಮಗೆ ಹೇಳಿದ್ರು ಅದು ಅಹಿಂದ ಸಮಾವೇಶ ಅಂತ? ಪಕ್ಷದ ಅಡಿಯಲ್ಲಿ ಪಕ್ಷದ ಮುಖಂಡರ ಮುಂದಾಳತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬರೀ ಹಾಸನದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಇಂಥ ಕಾರ್ಯಕ್ರಮಗಳು ಮಾಡ್ತೀವಿ ಮುಂದಿನ ದಿನದಲ್ಲಿ. ಸೊ ಇದು ಪಕ್ಷ ಅಥವಾ ಅಹಿಂದ ಇಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಸಂಘಟನೆ, ಪಕ್ಷ, ಸರ್ಕಾರ ಜೊತೆಯಲ್ಲಿ ಮುಂದೆ ಸಾಗಿದೆ. ಗ್ಯಾರಂಟಿ ಯೋಜನೆಗಾಗಿ ಸಾರಿಗೆ ಇಲಾಖೆಯ ನಿಗಮದ ಒಂದು ಜಮೀನನ್ನ ಹಣ ಇಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ಅವರು BBMPನೇ ಹಣ ಇಟ್ಟಿದ್ರು, ವಿಧಾನಸೌಧ ಒಂದು ಬಿಟ್ಬಿಟ್ಟು. ಸೊ ಮೊದಲು ಆರೋಪ ಮಾಡೋರು ತಮ್ಮ ಏಡಿಯಲ್ಲಿ ಏನು ಬಿದ್ದಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಇಷ್ಟು 58,000 ಕೋಟಿ ಗ್ಯಾರಂಟಿಗಳಿಗೆ ಹಣವನ್ನು ಕೊಡೋದ್ರ ಜೊತೆಗೆ ಸಾಲದ ಹೊರೆಯನ್ನು ಹೊರಿಸಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಸೊ ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದೇವೆ, ಅದಕ್ಕೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾರೆ. ಮೇಡಮ್, ಒಂದು ನನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ DK ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಹೌದು ಒಪ್ಪಂದ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ಬದಲಾವಣೆ ಆಗ್ತಾ DK ಶಿವಕುಮಾರ್ CM ಆಗ್ತಾರ? ನೋಡಿ, ಈ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಈ ಕ್ವಶನ್ ಅನ್ನ ಅವರನ್ನ ಕೇಳಿದ್ರೆ ಸೂಕ್ತ. ಜೊತೆಯಲ್ಲಿ ಹೈಕಮಾಂಡ್ ನಿರ್ಣಯ ನಮ್ಮೆಲ್ಲರಿಗೂ ಅಂತಿಮ. ಇದನ್ನ ಬಿಟ್ಟರೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಪಕ್ಷದ ಶಿಸ್ತಿನ ಸಿಪಾಯಿ. ಸಚಿವರಿಗೆ ಗಮನಕ್ಕೆ ತಂದ ಅಗ್ರಿಮೆಂಟ್ ಆಗಿರೋಕ್ಕೆ ಸಂಬಂಧಪಟ್ಟಂಗೆ ನೋಡಿ, ನಾನು ಒಂದೇ ಮಾತನ್ನ ಹೇಳಿದೆ, ಅದು ನಮ್ಮ ಯಾರ ಗಮನಕ್ಕೂ ಇಲ್ಲ, ಏನೂ ಇಲ್ಲ. ಇದು ಪ್ಯೂರ್ಲಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಮೇಡಮ್, ಯಾಕೆ ಅಂತಂದ್ರೆ ಒಂದು ವಾರದಿಂದ KPCC ನಡೆದಂತ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದ್ರು, ಸಚಿವರಿಗೆ ಸ್ಥಾನವನ್ನ ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು. ನನಗೆ ಅದ್ರ ಬಗ್ಗೆ ನಾನು ನೋಡ್ಲಿಲ್ಲ. ಅವರು ಹೇಳಿರೋದು ಮೊನ್ನೆ ಟಿವಿನಲ್ಲಿ ತಾವೇ ಎಲ್ಲ ತೋರಿಸ್ತಾ ಇದ್ರಿ, ಯಾವ ಸ್ಥಾನ ಕೂಡ ಖಾಲಿ ಇಲ್ಲ ಅನ್ನೋ ಮಾತನ್ನ ನಾನು ನೋಡಿದ್ದೀನಿ. ಬಟ್ ಈಗ ನೀವು ಏನೋ ಹೇಳಿದ್ರಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮೇಡಮ್, ನಿಮ್ಮ ವಿಕಲಚೇತನದ 44 ಕೋಟಿ ಈ ಬಾರಿ ಅನುದಾನ ಕಡಿತ ಮಾಡಿ CM ಅವರು ಭರವಸೆ ಕೊಟ್ಟಿದ್ರು. ನೀವೇನು ಇಲಾಖೆ ಸಚಿವರಾಗಿ ಏನು ಭರವಸೆ ಕೊಡ್ತೀರಿ? ನೋಡಿ, ನಮ್ಮ ಇಲಾಖೆಗೆ ವಿಕಲಚೇತನರು ಎಷ್ಟು ಅರ್ಜಿಗಳು ಬರ್ತವೆ. ಈಗ ಬ್ಲೈಂಡ್ಗಳದ್ದು ಬರುತ್ತೆ, 3 ವೀಲರ್ದು ಬರುತ್ತೆ, ಮೋಟರ್ ಬೇಸ್ಡ್ ವೀಲ್ ಚೇರ್ ಬರುತ್ತೆ. ಸುಮಾರು ನಾವು ಕೊಡಬೇಕಾಗುತ್ತೆ. ಟಾಕಿಂಗ್ ಲ್ಯಾಪ್ಟಾಪ್ಗಳನ್ನ ಕೊಡಬೇಕು, ಬ್ರೇಲ್ ಕಿಟ್ಗಳನ್ನು ಕೊಡಬೇಕು. ಸೊ ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆಗೆ ಬರ್ತವೆ, ಆ ಅರ್ಜಿಗಳನ್ನು ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿಗಳಿಗೆ, ಅಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗ್ತಾ ಇದ್ರೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಇಂತಿಷ್ಟು ಅರ್ಜಿಗಳನ್ನ ರೆಡಿ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಮಗೆ 44 ಕೋಟಿ ಬೇಕಾಗಿದೆ. ಈಗಾಗಲೇ 14 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮಿಕ್ಕಿರೋ 44 ಕೋಟಿನೂ ಕೂಡ ತಮ್ಮ ಎದುರುಗಡೆನೆ CM ಅವರು ಅನೌನ್ಸ್ ಮಾಡಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ, ಯಾಕಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಇದ್ರೆ DCM ಖಾಲಿ ಇಲ್ಲ ಅಂತಿದ್ದಾರೆ. ಆಕಾಂಕ್ಷಿಗಳ ಸ್ಥಾನ ಜಾಸ್ತಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ 500 ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲೇ, ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇ, ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ. ಯಾಕಂತಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನು ಇಟ್ಕೊಳ್ತೀವಿ, ಕೊಡ್ತೀವಿ ಅಂತ ನಾನು ಹೇಳಿ. ಅದ್ಯಾಕೆ ಮೇಡಮ್ ತಿಂಗಳು ಕೊಡೋಕ್ಕಾಗ್ತಿಲ್ಲ? ಈಗ ನಿಮಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು 1ನೇ ತಾರೀಕು. ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. 2 ತಿಂಗಳು ಸಂಬಳನೇ ಕೊಡೋದಿಲ್ಲ. ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಬಾಯಿಂದ ಇದು ಇವತ್ತಿಂದಲ್ಲ, ಇದು ನಾನು ಈ ಸರ್ಕಾರ ಹೇಳ್ತಾ ಇಲ್ಲ. 2 ತಿಂಗಳನ್ನು ಒಮ್ಮೊಮ್ಮೆ ಕೊಡೋದಿಲ್ಲ. ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳು ಕೊಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.